ದೇಶದ ಕಥೆ ಇದೆಯಲ್ಲ ಅದೊಂದು ಸೇನೆ ಪಕ್ಷ ಕಥೆ ಅಲ್ವಾ? ಹೌದು, ಹಾಗೆ ಆಯಿತು. ಥ್ಯಾಂಕ್ ಯು. DSP ಅಂದ್ರೆ ಗೊತ್ತು, ಬಹುಜನ ಸಮಾಜ ಪಾರ್ಟಿ DSP. ಮಿಸ್ಟರ್ ನೋಡಿ, ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಿ, ಕೋರ್ಟ್ನಲ್ಲಿ ನಿಶಬ್ದವಾಗಿ ಬಾಯಿ ಮುಚ್ಚುವರು ಕೂತಿರ್ಬೇಕು. ಇಲ್ಲಿ ಕ್ವಿಜ್ ಪ್ರೋಗ್ರಾಮ್ ನಡೆಸ್ತಾ ಇಲ್ಲ, DSP ಅವರು ಪಾರ್ಟಿ ಸವಾಲ್ ಮಾಡ್ತಾ ಇದ್ದಾರೆ. ನೀವು ಸುಮ್ಮನೆ ಕೂತ್ಕೊಳ್ದಿದ್ರೆ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗತ್ತೆ. ಅಲ್ಲ, ಆನ್ಸರ್ ಗೊತ್ತಾಗದೆ ನಮ್ಮ ಶಶಿಕಾಂತ್ಗೆ ಶಿಕ್ಷೆ ಆಗುತ್ತೇನೋ ಅಂತ ಸಂತೋಷ ಸುಮ್ಮನೆ ನಿಂತ್ಕೊಂಡಿಲ್ಲ ಆಚೆ ಹೋಗ್ತಾರೆ. ಸಾರಿ ಕಂಟಿನ್ಯೂ ಮಿಸ್ಟರ್ CSP. ಸಾರಿ ಹೌದು, ನಮ್ಮ ಶಶಿಕಾಂತ್ ಅವರು ತಂದೆ. ಈ DSP ಅಂದ್ರೆ ಏನಾಗ್ತದೆ? ಬ್ಲಡ್ ಪ್ಯಾಟರ್ನ್ ಅನಾಲಿಸಿಸ್. ಈಗ ರಿವಾಲ್ವರ್ ಇಂದ ಯಾರಿಗಾದ್ರೂ ಶೂಟ್ ಮಾಡೋದು ಅಂತ ಇಟ್ಕೊಳ್ಳಿ, ರಕ್ತ ಚಿಮ್ಮಿ ಕಲೆ ಆಗುತ್ತೆ. ರಿವಾಲ್ವರ್ನ ಎಷ್ಟು ದೂರದಿಂದ ಶೂಟ್ ಮಾಡಿದ್ರು, ಯಾವ ಆಂಗಲ್ ಅಲ್ಲಿ ಶೂಟ್ ಮಾಡಿದ್ರು, ಎಷ್ಟು ಫೋರ್ಸ್ ನಲ್ಲಿ ಶೂಟ್ ಮಾಡಿದ್ರು ಅನ್ನೋದು ಆ ರಕ್ತದ ಕಲೆಗಳ ಅಧ್ಯಯನದಿಂದ ಪತ್ತೆ ಹಚ್ತೀವಿ. ಅದನ್ನ DSP ಅನಾಲಿಸಿಸ್ ಅಂತಾರೆ. ರಾಜೇಗೌಡ್ರೆ, ಅಲ್ಲಿ ನೋಡಿ ಬ್ಲಡ್ ಟೆಲ್ಸ್ ಇಟ್ರು ಅಂತ ಒಂದು ಪುಸ್ತಕ ತಗೊಂಡ್ರೆ, ಬ್ಲಡ್ ಟೆಲ್ಸ್ ಇಟ್ರು. ರಾಬರ್ಟ್ ಡಫಿ ಹೆಸರು 18 ವರ್ಷ. ರಕ್ತ ಸತ್ಯವನ್ನೇ ಹೇಳುತ್ತೆ, ರಕ್ತ ಸುಳ್ಳು ಹೇಳಲ್ಲ. ಆದ್ದರಿಂದ ರಕ್ತದ ವಿವಿಧ ಅನಾಲಿಸಿಸ್ಗಳು ಕೊಲೆಗಾರನ ಹತ್ತಿರ ನಿಮ್ಮನ್ನು ತಗೊಂಡು This time the judiciary is using your time judiciary is left to you. ನೋಡಿ, ಇದರಲ್ಲಿ ಈ DSP ಬಗ್ಗೆ ಚರ್ಚೆ ಮಾಡಿದ್ದಾರೆ. Get up early and manage your things and go. Who said no? It is a great book, sir. ನೋಡಿ, ಈ ಪುಸ್ತಕದಲ್ಲಿ ಬರೀತಾರೆ, ಒಂದು ಬ್ಲಂಟ್ ವೆಪನ್ನಿಂದ ಯಾರಾದ್ರೂ ಹೊಡೆದ್ರೆ ರಕ್ತ ಚಿಮ್ಮುತ್ತಲ್ಲ, ಅದು ಉಂಡೆಯಾಗಿ ಹೋಗಿ ದೂರ ಗೋಡೆ ಮೇಲೋ ಬಟ್ಟೆ ಮೇಲೋ ಬೀಳುತ್ತೆ, ಆಮೇಲೆ ಅದು ಕೆಳಗೆ ಕರೀರುತ್ತೆ ಅಂತ ಬರೀತಾರೆ. ಹೌದಾ? ಹೌದು. ನೋಡಿ, ಈ ಪುಸ್ತಕದಲ್ಲಿ ಗನ್ ಶಾಟ್ ವೂಂಡ್ಸ್ ಬ್ಲಡ್ ಸ್ಪ್ಯಾಟರ್ ಪ್ಯಾಟರ್ನ್ ಅನಾಲಿಸಿಸ್ ಅಂತ ಒಂದು ಚಾಪ್ಟರ್ ಮಾಡ್ತಾರೆ. ರಿವಾಲ್ವರ್ನಿಂದ ಅಥವಾ ಪಿಸ್ತೂಲ್ನಿಂದ ಯಾರಿಗಾದ್ರೂ ಹೊಡೆದ್ರೆ ರಕ್ತ ಬ್ಲಂಟ್ ವೆಪನ್ನಿಂದ ಹೋಗೋ ಹಾಗೆ ಉಂಡೆಯಾಗಿ ಹೋಗೋದಿಲ್ಲ, ಬದಲಾಗಿ ಇಟ್ ಸ್ಪ್ರೇಸ್ ಲೈಕ್ ಎ ಮಿಸ್ಟ್. ರಕ್ತ ತುಂತುರಾಗಿ ಹನಿಗಳಾಗಿ ಹೋಗುತ್ತೆ, ಅಗಲವಾಗಿ ಹರಡಿಕೊಳ್ಳುತ್ತೆ, ಸುಮಾರು 3 ಅಡಿ ವ್ಯಾಸದಲ್ಲಿ 5 ಅಡಿ ದೂರಕ್ಕೆ ಹೋಗುವ ವೇಳೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೀಗೆ 100 ಕಣಗಳು ಲೈಕ್ ಅನ್ ಅಂಬ್ರೆಲಾ ಅಂತ ಬಿಡುತ್ತೆ, ಒಂದು ಶಕ್ತಿಯ ತರ ಆಗುತ್ತೆ, ಅದು ಬೀಳುತ್ತೆ. ಈ ಶಕ್ತಿಯನ್ನು ಅವರು ಹೇಳೋ ಪ್ರಕಾರ 5 ಅಡಿ ದೂರಕ್ಕೆ ಹೋಗೋದು. ಈ ಶರ್ಟ್ಗಳು ನೋಡಿ, ಈ ಸ್ಟೇಟ್ ಮುದ್ದೆ ಒಂದೊಂದು ಕಡೆ ಮುದ್ದೆ ಬಿದ್ದಿದೆ. ಮಿಷ್ಟ ಸ್ಪ್ರೇ ಆಗಿಲ್ಲ, ರಕ್ತ ಬೆಸೆಂದು ಹನಿಗಳ ತರ ಎಲ್ಲ ಕಡೆ ಬಿದ್ದಿಲ್ಲ. ರಿವಾಲ್ವರ್ನಿಂದ ಹೊಡೆದು ಚೆಲ್ಲಿದ ರಕ್ತ, ಅದರ ಬ್ಲಡ್ ಸ್ಪ್ಯಾಟರ್ ಪ್ಯಾಟರ್ನ್ ಈ ತರ ಇರುತ್ತ ಇಲ್ಲ, ಆ ತರ ಕಾಣಿಸೋಲ್ಲ, ಈ ತರ ಇರಲ್ಲ. ಸೊ ಈಗ ರಿವಾಲ್ವರ್ನಿಂದ ಹೊಡೆದು ಚಿಮ್ಮಿನ ರಕ್ತದ ಗುರುತುಗಳು ಅಲ್ಲ. ಕೈ ಬೆರಳುಗಳಿಂದ ಬಿಟ್ಟಿದ್ರೆ, ಕೈ ಬೆರಳುಗಳಿಂದ ರಕ್ತ ಬಿಟ್ಟಿದ್ರೆ ಅದರ ಗುರುತು ಹೀಗೆ ಬಿದ್ದಕ್ಕೆ ಸಾಧ್ಯ ಇಲ್ಲ. ಸಾಧ್ಯತೆನೇ ಇದೆ. ಕೈ ಬೆರಳುಗಳಿಂದ ಬಿಟ್ಟಿದ್ರೆ
ವಸ್ತುಗಳಾಗಿರೋದಕ್ಕೆ ಸಾಧ್ಯತೆ ಇದೆ. ಯಾಕೆ ನನಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ತಗೊಳ್ಳಿ. ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಲ್ಲಿ ಅದನ್ನು ದಯವಿಟ್ಟು ಪರೀಕ್ಷೆ ಮಾಡಿ ನೋಡಿ, ಏನಾದರೂ ವೈಶಿಷ್ಟ್ಯಗಳು ಕಾಣುತ್ತಾ? fingerprints. ಅರೆ ಇದರಲ್ಲಿ ಫಿಂಗರ್ ಪ್ರಿಂಟ್ಸ್ ಕೂಡ ಕಾಣಿಸ್ತಾ ಇದೆ. ಫಿಂಗರ್ ಪ್ರಿಂಟ್ಸ್ ಕೂಡ ಕಾಣಿಸ್ತಾ ಇದೆ ಅಲ್ವಾ ಆ ಕಲೆಯಲ್ಲಿ? ರಿವಾಲ್ವರ್ನಿಂದ ಚಿಹ್ನೆ ಬರುತ್ತಲ್ಲಿ ಫಿಂಗರ್ ಪ್ರಿಂಟ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದರ ಮೇಲಿಂದ ಏನು ಹೇಳ್ಬೋದಂದ್ರೆ, ಆಗಸ್ಟ್ 1ನೇ ತಾರೀಕಿನ ದಿವಸದ ಹಿಂದಿನ ದಿನ ಅಂದ್ರೆ ಜುಲೈ 31ನೇ ತಾರೀಕು ರಾಜುನ ಯಾರೋ ಕೊಲೆ ಮಾಡಿಬಿಟ್ಟು ಅವನ ದೇಹದಲ್ಲಿದ್ದ ರಕ್ತವನ್ನು ಒಂದು ಬಾಟಲಲ್ಲಿ ಶೇಖರಿಸಿಬಿಟ್ಟು ಅದಕ್ಕೆ EVTA ಅನ್ನೋ ರಕ್ತ ಹೆಪ್ಪು ಕಟ್ಟದೇ ಇರುವಂತಹ ಒಂದು ಕಾಂಪೌಂಡ್ ಹಾಕಿ ಅದನ್ನ ಆಗಸ್ಟ್ 1ನೇ ತಾರೀಕು ಮರಣ ನಡೆದಿದೆ ಅನ್ನತಕ್ಕಂಥ ಸ್ಥಳವಾದ ರುದ್ರಾಕ್ಷಿಪುರದ ಕೆರೆ ಬಯಲಿಗೆ ತಂದು ಬಾಡಿನ ಅಲ್ಲಿ ತಂದು ಹಾಕಿ ಬಾಡಿ ಸುತ್ತ ಆ ಬಾಟ್ಲಲ್ಲಿದ್ದ EVTA ಹಾಕಿದ ರಕ್ತವನ್ನ ಚೆಲ್ಲಿ ಆ EVTA ಹಾಕಿದ ರಕ್ತವನ್ನ ಅಲ್ಲಿಗೆ ಬಂದ ದೇಶಪಾಂಡೆ ಸಾಹೇಬರ ಶರ್ಟಿಗೆ ಮತ್ತು ಶಶಿಕಾಂತರ ಶರ್ಟಿಗೆ ಮೆತ್ತಬಿಟ್ಟು ರಾಜುಗೆ ರಿವಾಲ್ವರ್ನಿಂದ ಫೈರ್ ಮಾಡಿದಾಗ ಹಾರಿದ ರಕ್ತ ಇದು ಅನ್ನೋ ಕಥೆ ಕಟ್ಟೋದಕ್ಕೆ ಪೂರಕವಾಗಿ ಈ ರೀತಿ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಅವರು. ಇದು ಕಟ್ಟು ಕಥೆ ಅಂತ ಡಿಫೆಕ್ಟ್. ಈ ಸಾಧ್ಯತೆ ಇದೇ ರೀತಿಯ ಇಲ್ಲ, ಅದೇ ಸಾಧ್ಯತೆನೇ ಕಾಣಿಸ್ತಾ ಇದೆ. ಅದೇ ಸಾಧ್ಯತೆ ಕಾಣುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಅಲ್ಲಿನ ದುರ್ಯೋಗಿ ಕೊಟ್ಟ ಸುಮ್ಮನೆ ಇನ್ಕ್ವೆಸ್ಟ್ ರಿಪೋರ್ಟ್ ಈಗ ತಾವು ಮಿಸ್ಲೀಡಾಗ್ಬಿಟ್ಟಿದ್ವಿ. ಹೌದಾ? ಹೌದು ಸರ್, ಇನ್ಕ್ವೆಸ್ಟ್ ರಿಪೋರ್ಟ್ ಅಲ್ಲಿ ಸುಳ್ಳಿತ್ತು. ನಾನು